ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು 4ನೇ ತರಗತಿಯ ಗಣಿತ ಮೇಳದಲ್ಲಿ ಮೊದಲನೇ ಚಾಪ್ಟರ್ ಆಗಿರುವಂಥ ನಮ್ಮ ಸುತ್ತಲಿನ ಆಕೃತಿಗಳು ಶೇಪ್ಸ್ ಅರೌಂಡ್ ಅಸ್ ಅಲ್ಲಿ ಪೇಜ್ ನಂಬರ್ 17ವರೆಗೆ ನಾನು ಹಿಂದಿನ ಒಂದು ವೀಡಿಯೋಸಲ್ಲಿ ನೋಡಿದ್ದೀವಿ. ಈಗ ನಾವು 17ರಿಂದ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ಇಲ್ಲಿವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಒಂದು ವಿವರಣೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಬನ್ನಿ ನೋಡೋಣ. ಶೇಪ್ಸ್ ವಿತ್ ದ ಸ್ಟ್ರಾಗಳನ್ನು ನೀವು ಒಂದು ಎಳ್ನೀರನ್ನು ಕುಡಿಯೋಕ್ಕೆ ಯೂಸ್ ಮಾಡ್ತಿರಲ್ಲ, ಆ ಸ್ಟ್ರಾಗಳಿಂದ ನಾವು ಆಕೃತಿಗಳನ್ನು ಯಾವ ರೀತಿಯಾಗಿ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಸೊ ಬನ್ನಿ ಇಲ್ಲಿ ನೋಡೋಣ. ವಾಟ್ ಕೈಂಡ್ ಆಫ್ ಆ್ಯಂಗಲ್ಸ್ ಡೂ ಯು ಸಿ ಇನ್ ದ ರೆಕ್ಟ್ಯಾಂಗಲ್? ಸೊ ಎಂಥ ಒಂದು ಆ್ಯಂಗಲನ್ನು ನೋಡ್ತೀರಾ ಅಂತಂದರೆ ಇಲ್ಲಿ ನೀವು ನೋಡ್ಬೋದು ಲಂಬವಾಗಿ ಸೇರಿದೆ. ಸೊ ಇವೆಲ್ಲ ಲಂಬ ಕೋನಗಳು, ರೈಟ್ ಆ್ಯಂಗಲ್ ಅಂತ ಹೇಳ್ಬೋದು. ಆಯ್ತದ ಯಾವುದೇ ಭಾವವನ್ನು ಸಾವಕಾಶವಾಗಿ ತಳ್ಳಿದಾಗ ಅದರ ಆಕಾರ ಬದಲಾಗುವುದೇ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಎಕ್ಸಾಂಪಲನ್ನು ಸಹ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬರೋಣ. ಯೂಸ್ ದ ಡಾಟ್ಸ್ ಗ್ರಿಡ್ ಬಿಲೋ ಟು ಡ್ರಾ ಸೆವರಲ್ 3 and 4 ಸೈಡೆಸ್ಟ್. 3 ಶೇಪನ್ನು 3 ಸೈಡನ್ನು ಸಹ ಮಾಡ್ಬೋದಂತೆ, 4 ಸೈಡ್ ಇರುವಂಥದ್ದನ್ನು ಸಹ ಮಾಡಬಹುದಂತೆ. ಇದು ಟ್ರ್ಯಾಂಗಲ್ ಆಯಿತು, ಇದು ಆಯತ ಆಯಿತು. ಕ್ಲೀನಾಗಿ 4 3 3 3 ಚುಕ್ಕೆ ತೊಗೊಂಡ್ರೆ ಇದು ಚೌಕ ಆಯಿತು, ಸ್ಕ್ವೇರ್ ಆಯಿತು, ಟ್ರ್ಯಾಂಗಲ್ ಆಯಿತು, ಸ್ಕ್ವೇರ್. ಇದು ರೆಕ್ಟ್ಯಾಂಗಲ್ ಆಯಿತು. ಓಕೆ ಫೈನ್. ನೆಕ್ಸ್ಟು ಇದು ಸಿಲಿಂಡ್ರಿಕಲ್ ಆಯಿತು. ಓಕೆ ನೆಕ್ಸ್ಟು ಸೊ ಗ್ರಿಡ್ಡನ್ನು ಬಳಸಿ ಒಂದು ಅಥವಾ ಹೆಚ್ಚಿನ ಲಂಬಕೋನಗಳಿರುವ ಆಕೃತಿಗಳಿಗೆ ವೃತ್ತ ಹಾಕಿ. ಇದರೊಳಗೂ ಅಷ್ಟೇ 4 ಲಂಬಕೋನಗಳಿದ್ದಾವೆ. ಓಕೆ, ಇಲ್ಲೂ ಸಹ 4 ಲಂಬಕೋನಗಳಿದ್ದಾವೆ. ಫೈನ್. ನೆಕ್ಸ್ಟು ಇನ್ನೊಂದು ಕೆಳಗಡೆ ಬಿಡಿಸ್ತೀನಿ. ಓಕೆ, ಇಲ್ಲೂ ಸಹ 4 ಲಂಬಕೋನಗಳು ಬರುತ್ತೆ. ಓಕೆ ಫೈನ್. ನೆಕ್ಸ್ಟ್, ವಾಟ್ ಶೇಪ್ ಡಿಡ್ ಯು ಮೇಕ್? 1 ರೈಟ್ ಆ್ಯಂಗಲ್, 2 ರೈಟ್ ಆ್ಯಂಗಲ್ಸ್. ಹಾಗಾದರೆ ಯಾವುದ್ಯಾವುದು ಸಿಕ್ತು ಅಂತ ಹೇಳಿಬಿಟ್ಟು ಬರೀರಿ. 1 ರೈಟ್ ಆ್ಯಂಗಲ್ ಇದ್ದರೆ ಯಾವುದು ಬಂತು? ನೆಕ್ಸ್ಟು ತ್ರಿಭುಜ ಬರುತ್ತೆ. 1 ರೈಟ್ ಆ್ಯಂಗಲ್ ಅಂತಂದರೆ ಲಂಬಕೋನ ತ್ರಿಭುಜ ಬರುತ್ತೆ, ಟ್ರಯಾಂಗಲ್ ಅಂತ ಹೇಳಿಬಿಟ್ಟು ಬರಿಬೋದು. ನೆಕ್ಸ್ಟ್ 2 ರೈಟ್ ಆ್ಯಂಗಲ್ಸ್ ಇರೋ ಯಾವುದಾದ್ರು ಬಂತು? 3 ರೈಟ್ ಆ್ಯಂಗಲ್ಸ್. ಆಲ್ ರೈಟ್ ಆ್ಯಂಗಲ್ಸ್ ಅಂತ ಅಂದರೆ ನೀವು ಸ್ಕ್ವೇರ್ ಬರ್ಬೋದು, ರೆಕ್ಟ್ಯಾಂಗಲ್ ಬರ್ಬೋದು. ಓಕೆ ನೆಕ್ಸ್ಟ್ ನೋಡೋಣ. ಇಲ್ಲಿ ಕೊಟ್ಟಿದ್ದಾರೆ ಆಯತ ಮತ್ತು ಚೌಕವು ಈ ಆಕೃತಿಗಳಿಂದ ಯಾವ ರೀತಿಯಲ್ಲಿ ಭಿನ್ನವಾಗಿದೆ ಅಂತ ಕೊಟ್ಟಿದ್ದಾನೆ. ಫೈನ್. ನೆಕ್ಸ್ಟು ಬರೋಣ ಸೀದಾ ಡೈರೆಕ್ಟಾಗಿ ನೆಕ್ಸ್ಟ್ ಪೇಜಿಗೆ ಬರೋಣ. ಇಲ್ಲಿ ಪಂಚಭುಜ ಆಕೃತಿಗಳು, 5 ಬಾಹುಗಳನ್ನು ಹೊಂದಿರುವ ಆಕೃತಿಗೆ ನಾವು ಪಂಚಭುಜ ಆಕೃತಿಗಳು ಅಂತ ಹೇಳಿದರೆ ಹೌ ಡಸ್ ದಿಸ್ ಚೇಂಜ್ ದ ಆ್ಯಂಗಲ್ಸ್? ಇದು ಕೋನಗಳನ್ನು ಹೇಗೆ ಬದಲಾಯಿಸುತ್ತೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾನೆ. ನೆಕ್ಸ್ಟ್ ಲುಕ್ ಅಟ್ ದ ಪಿಕ್ಚರ್. ಇಲ್ಲಿ ಸರ್ಕಲನ್ನು ಕೊಟ್ಟಿದ್ದಾನೆ. ದ ಲೆಂತ್ ಆಫ್ ದ ಸ್ಟ್ರಾಸ್ ಇನ್ ದಿಸ್ ಪಿಕ್ಚರ್ ಆರ್ ಈಕ್ವಲ್. ಎಷ್ಟು ಸ್ಟ್ರಾಗಳನ್ನು ಬಳಸಿದವಲ್ಲ ಅದೆಲ್ಲ ಈಕ್ವಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ವಾಟ್ ವಿಲ್ ಹ್ಯಾಪನ್ ಇಫ್ ವಿ ಟೇಕ್ ಸ್ಟ್ರಾಸ್ ಆಫ್ ದ ಅನ್ಈಕ್ವಲ್ ಲೆಂತ್ಸ್? ಅನ್ಈಕ್ವಲ್ ಲೆಂತ್ಗಳ ಸ್ಟ್ರಾಗಳನ್ನು ತೆಗೆದ್ರೆ ಅದು ಸರ್ಕಲ್ ಆಗಿ ಫಾರ್ಮ್ ಆಗೋದೇ ಇಲ್ಲ. ಓಕೆ ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾನೆ ಕನೆಕ್ಟ್ ದ ಡಾಟ್ಸ್ ಫ್ರೀ. ಇಲ್ಲಿ ಕನೆಕ್ಟ್ಸ್, ಈ ಒಂದು ಚಿತ್ರದಲ್ಲಿ ಬಿಂದುಗಳನ್ನು ಕರೆಕ್ಟಾಗಿ ನಾವು ಕನೆಕ್ಟ್ ಮಾಡಿದ್ರೆ ಯಾವ ಆಕೃತಿ ಸಿಗುತ್ತಂತೆ? ಸರ್ಕಲ್ ಸಿಗುತ್ತಂತೆ. ಇಲ್ಲಿ ಅದ್ಭುತ ವೃತ್ತಗಳು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಕ್ವಶನ್ಸ್ ಕೊಟ್ಟಿದ್ದಾರೆ. ದ ಲೆಂತ್ ಆಫ್ ಆಲ್ ದ ಕ್ರೀಸಸ್. ಈ ಒಂದು ಎಲ್ಲ ಮಡಚಿದ ಗೆರೆಯ ಉದ್ದಗಳು ಎಲ್ಲವೂ ಈಕ್ವಲ್ ಆಗಿದೆ. ಸೊ ಆ ಈಕ್ವಲ್ ಆಗಿದೆಯಲ್ಲ ಅದನ್ನು ನಾವು ಡಯಾಮೀಟರ್ ಅಂತ ಹೇಳಿಬಿಟ್ಟು ಕರಿತೀವಿ ಎಲ್ಲವೂ. ಹಾಗಾದರೆ ಈ ಡಯಾಮೀಟರು ಈ ಒಂದು ಮಧ್ಯದ ಒಂದು ಸೆಂಟ್ರ್ ಪಾಯಿಂಟಿಂದ ಸೆಂಟ್ರಿಂದ ಪಾಸ್ ಆಗುತ್ತಾ? ಹೌದು, ಎಸ್ ಅಂತ ಕೊಟ್ಟಿದ್ದೀನಿ. ಸೊ ಮೆಷರ್ ದ ಲೆಂತ್ ಆಫ್ ದ ಕ್ರೀಸಸ್ ಫ್ರಮ್ ದ ಸೆಂಟ್ರ್. ಈ ಸೆಂಟ್ರಿಂದ ಈ ಏನು ಒಂದು ಗೆರೆಗಳಿದಾವಲ್ಲ ಅದನ್ನು ನೋಡಿದ್ರೆ ಅದನ್ನು ನಾವು ರೇಡಿಯಸ್, ತ್ರಿಜ್ಯ ಅಂತ ಹೇಳಿ ಕರಿತೀವಿ. ಹಾಗಾದರೆ ತ್ರಿಜ್ಯಕ್ಕೂ ಈ ಒಂದು ಕಂಪ್ಲೀಟ್ ಆಗಿರುವಂಥ ಇಲ್ಲಿ ನೋಡ್ಬೋದು, ಇದು ತ್ರಿಜ್ಯ, ಇದು ವ್ಯಾಸ. ಸೊ ತ್ರಿಜ್ಯಕ್ಕೂ ವ್ಯಾಸಕ್ಕೂ ಏನು ಸಂಬಂಧ? ಇದು ಇಷ್ಟು ತ್ರಿಜ್ಯ. ಓಕೆ, ಏನು ಸಂಬಂಧ ಅಂತಂದರೆ ತ್ರಿಜ್ಯವು ವ್ಯಾಸದ ಅರ್ಧದಷ್ಟಿದೆ ಅಥವಾ ವ್ಯಾಸವು ತ್ರಿಜ್ಯದ 2ರಷ್ಟಿದೆ ಅಂತ ಹೇಳ್ಬಿಟ್ಟು ಕೊಡ್ಬೋದು. ಅದಕ್ಕೋಸ್ಕರ ಡಯಾಮೀಟರ್ ಇಸ್ ಈಕ್ವಲ್ ಟು 2 ಇಂಟು ರೇಡಿಯಸ್. 2 ರೇಡಿಯಸನ್ನು ಹಾಕಿದ್ರೆ, 2 ತ್ರಿಜ್ಯ ಹಾಕಿದ್ರೆ ನಮಗೆ 1 ಡಯಾಮೀಟರ್ ಸಿಗುತ್ತೆ. ಇಲ್ಲಿ ನೋಡ್ಬೋದು 1 2 ತ್ರಿಜ್ಯ ಸೇರಿಸಿದ್ರೆ 1 ಡಯಾಮೀಟರ್ ಸಿಗುತ್ತೆ. ಅಥವಾ ಡಿ ಇಸ್ ಈಕ್ವಲ್ ಟು 2r ಅಂತಲೂ ಬರೀಬಹುದು. ಓಕೆ ಫೈನ್. ನೆಕ್ಸ್ಟ್ ಲೆಟ್ ಅಸ್ ಡೂ ನಾವು ಅಂತ ಕೊಟ್ಟಿದ್ದಾರೆ. ದ ಲೆಂತ್ ಆಫ್ ದ ಡಯಾಮೀಟರ್ ಈಸ್ ಡಬಲ್ ಆಫ್ ದ ಲೆಂತ್ ಆಫ್ ದ ರೇಡಿಯಸ್. ಓಕೆ, ಡಬಲ್ ಇರುತ್ತೆ, 2ರಷ್ಟಿರುತ್ತೆ ಅಂತ ಹೇಳಿ. ಓಕೆ ನೆಕ್ಸ್ಟ್ ಇಲ್ಲಿ ಒಂದು ವೃತ್ತದ ಬಗ್ಗೆ ಕೊಟ್ಟಿದ್ದಾರೆ. ಸೊ ಅದನ್ನು ನೋಡ್ಕೊಳ್ಳಿ. ಲುಕ್ ಅಟ್ ದ ವೀಲ್ಸ್. ಆಲ್ ವೀಲ್ಸ್ ಲುಕ್ ಲೈಕ್ ಸೇಮ್. ಇಲ್ಲಿ 4 ವೀಲ್ಸ್ ಕೊಟ್ಟಿದ್ದಾನೆ, ABCD. ಲಾಂಗೆಸ್ಟ್ ರೇಡಿಯಸ್, ಅತಿ ಉದ್ದದ ತ್ರಿಜ್ಯ ಎಲ್ಲಿದೆ ಅಂತಂದರೆ ನೀವು ಹೇಳಿದಾಗ ಇದೇ ಜಾಸ್ತಿ ಇರುತ್ತೆ. ಓಕೆ, ಪಿಕ್ಚರ್ C. ಶಾರ್ಟೆಸ್ಟ್ ರೇಡಿಯಸ್, ಈ ಚಿತ್ರ ನೋಡ್ತಿದ್ರಲ್ಲ ಅದರೊಳಗೆ ಚಿಕ್ಕ ಒಂದು ತ್ರಿಜ್ಯ ಎಲ್ಲಿದೆ ಅಂತಂದರೆ ಇಲ್ಲಿದೆ, DL. ಲಾಂಗೆಸ್ಟ್ ಡಯಾಮೀಟರ್ ಸಹ ಇದೆ, ದೊಡ್ಡದು.
ಸೊ ಶಾರ್ಟೆಸ್ಟ್ ಡಯಾಮೀಟರ್ ಈ ಚಿತ್ರದಲ್ಲಿ, ಯಾಕಂದರೆ ಆಕೃತಿಗಳು ಚಿಕ್ಕವಿದಾವಲ್ಲ ಹಾಗಾಗಿ. ಐಡೆಂಟಿಫೈ ದ ಹಿಡನ್ ಶೇಪ್ಸ್ ಆ್ಯಂಡ್ ದ ರೈಟ್ ದೇರ್ ನೇಮ್ಸ್. ಇಲ್ಲಿ ಯಾವ್ಯಾವ ಒಂದು ಪಿಕ್ಚರ್ಸ್ಗಳಿದ್ದಾವೆ ಅಂತ ನೋಡ್ಬೋದು. ಒಂದು ಸರ್ಕಲ್ ಇದೆ ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇದು ಸಿಲಿಂಡರ್ ಇದೆ. ಓಕೆ, ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು ಇಲ್ಲಿ ಟ್ರ್ಯಾಂಗಲ್ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ ಸ್ಕ್ವೇರ್ ಇದೆ, ಇಲ್ಲಿ ರೆಕ್ಟ್ಯಾಂಗಲ್ ಇದೆ, ಆಯತ ಇದೆ. ಸೊ ಇಲ್ಲೂ ಸಹ ಒಂದು ಟ್ರ್ಯಾಂಗಲ್ ಬಂದಿದೆ. ಓಕೆ ಫೈನ್, ಇಷ್ಟನ್ನು ಬರೀಬೇಕು. ನೆಕ್ಸ್ಟ್, ಡ್ರಾ 2 ಲೈನ್ಸ್ ಟು ಡಿವೈಡ್ ದ ಟ್ರ್ಯಾಂಗಲ್ ಇಂಟು 1 ಸ್ಕ್ವೇರ್ ಆ್ಯಂಡ್ ದ 2 ಟ್ರ್ಯಾಂಗಲ್. ಇಲ್ಲಿ ಒಂದು ತ್ರಿಭುಜ ಕೊಟ್ಟಿದ್ದಾರೆ, ಆ ತ್ರಿಭುಜದಲ್ಲಿ ಒಂದು ಸ್ಕ್ವೇರನ್ನು ಬಿಡಿಸ್ಬೇಕಂತೆ. ಆ ಒಂದು ಸ್ಕ್ವೇರ್ ಬಿಡಿದ ತಕ್ಷಣ ಏನಾಗುತ್ತಂತೆ, ಒಂದು ಸ್ಕ್ವೇರ್ ಸಿಗುತ್ತಂತೆ, 2 ಟ್ರ್ಯಾಂಗಲ್ ಸಿಗುತ್ತಂತೆ. ಓಕೆ ಫೈನ್, ಯಾವ ರೀತಿಯಾಗಿ ಬಿಡಿಸ್ತೀರಾ ಒಂದು ಸ್ಕ್ವೇರ್? ಓಕೆ, ಇಲ್ಲಿ ನೋಡ್ಬೋದು ನೀವು, ಇಲ್ಲಿಂದ ಇಲ್ಲಿಗೆ ಬಿಡಿಸ್ದೆ. ಸೊ ಏನಾಯಿತು, ಇದು ಸ್ಕ್ವೇರ್ ಆಯಿತು. ಫೈನ್, ಇದು ಒಂದು ಸ್ಕ್ವೇರ್ ಆಯಿತು. ಇದು ಒಂದು ಟ್ರ್ಯಾಂಗಲ್ ಆಯಿತು, ಇದು ಒಂದು ಟ್ರ್ಯಾಂಗಲ್, ಸ್ಕ್ವೇರ್ ಟ್ರ್ಯಾಂಗಲ್ ಆ್ಯಂಡ್ ದಿಸ್ ಒನ್ ಟ್ರ್ಯಾಂಗಲ್. ಓಕೆ, ಅವರು ಹೇಳಿರೋ ಪ್ರಕಾರ ಒಂದು ಸ್ಕ್ವೇರ್ ಸಿಕ್ತು, 2 ತ್ರಿಭುಜ ಸಿಕ್ತು. ಫೈನ್, ಡ್ರಾ 2 ಲೈನ್ಸ್ ಟು ಡಿವೈಡ್ ದ ಸ್ಕ್ವೇರ್ ಇಂಟು 3 ಟ್ರಯಾಂಗಲ್ಸ್ ಅಂತೆ. ಚೌಕವನ್ನು 3 ತ್ರಿಭುಜಗಳಾಗಿ ವಿಂಗಡಿಸಬೇಕಂತೆ. ಯಾವ ರೀತಿಯಾಗಿ ವಿಂಗಡಿಸ್ತೀರಾ? ಓಕೆ, ಬಹಳಷ್ಟು ವಿಧಗಳಿದ್ದಾವೆ. ಸಿಂಪಲ್ಲಾಗಿ ನೋಡಬೇಕು ಅಂತ ಅಂದರೆ 2 ಟ್ರ್ಯಾಂಗಲ್ ಆಯಿತು, ಇದೊಂದು ತ್ರಿಭುಜ, ಇದೊಂದು ತ್ರಿಭುಜ. ಸೊ ಇದಕ್ಕೆ ಮತ್ತೆ ಇನ್ನೊಂದು ಕಟ್ ಮಾಡಿದೆ. ಸೊ ಇಲ್ಲೊಂದು ತ್ರಿಭುಜ ಆಯಿತು, ತ್ರಿಭುಜ 1 2 3. ಓಕೆ, ಅವ್ರು ಕೇಳಿದಾರೆ 3, ನಾವು 4 ಮಾಡ್ಬೋದು, ಬಟ್ ಅವ್ರು ಕೇಳಿರೋದಷ್ಟೇ 3 ತ್ರಿಭುಜಗಳಾಗುವಂತೆ ಅಂತ ಕೊಟ್ಟಿದ್ದಾರೆ, 3 ಆಯಿತು. ನೆಕ್ಸ್ಟ್, ಡ್ರಾ ದ ಲೈನ್ ಟು ಶೋ ದ ಕಟ್ಸ್ ಆ್ಯಂಡ್ ನೀಡೆಡ್ ಆನ್ ದ ಶೇಪ್ಸ್. ಈ ರೀತಿಯಾಗಿ ನಮಗೆ ಕಟ್ಸ್ ಬೇಕಂತೆ. ಯಾವ ರೀತಿಯಾಗಿ ಕಟ್ ಮಾಡ್ತೀರಾ? ಇಲ್ಲೊಂದು ಕಟ್ ಮಾಡಿದೆ, ಇಲ್ಲೊಂದು ಕಟ್ ಮಾಡಿದೆ, ಈ ಟ್ರ್ಯಾಂಗಲ್ ಇಲ್ಲಿ ಬಂದಿದೆ, ಈ ಟ್ರ್ಯಾಂಗಲ್ ಇಲ್ಲಿ ಬಂದಿದೆ, ಉಳಿದಿದ್ದ ಆಯತ ಇದೆಯಲ್ವ, ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ವ ಆಯತ, ಈ ಆಯತ ಇಲ್ಲಿ ಬಂದಿದೆ. ಓಕೆ, ನೆಕ್ಸ್ಟ್, ಇದನ್ನು ಯಾವ ರೀತಿಯಾಗಿ ಕಟ್ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ಇದನ್ನು ಹೀಗೆ ಹೀಗೆ ಕ್ಲೀನಾಗಿ ಸ್ಕೇಲಿಂದ ಕಟ್ ಮಾಡಿ, 1 2 3, ಸಾರಿ ಇಲ್ಲಿ 3 ಬಂದುಬಿಡ್ತಲ್ವ, ಇಲ್ಲಿ 4 ಕಟ್ ಮಾಡಬೇಕಂತೆ. ಸೊ ನಾವೇನು ಮಾಡೋಣ ಅಂತಂದರೆ ಹೀಗೆ ಆ್ಯಂಡ್ ದೆನ್ ಹೀಗೆ. ಓಕೆ ಫೈನ್, ಈ ಗೆರೆ ಬಿಟ್ಬಿಡಿ, ಲೈನ್ ಹಾಕ್ಬಿಟ್ಟಿದ್ದೀನಿ, ಆದರೆ ಕ್ಷಮಿಸಿ, ಈ ಗೆರೆನ ಬಿಟ್ಬಿಡಿ. ಸೊ ಇರೇಸು ಮಾಡೋಕ್ಕೆ ಬರೋಲ್ಲ. 1 2 3 4 ಪಾರ್ಟ್. ಓಕೆ, 1 2 3 4 ಈ ಗೆರೆಯನ್ನು ಕ್ಯಾನ್ಸಲ್ ಮಾಡಿ. ಓಕೆ ಫೈನ್, ನೆಕ್ಸ್ಟ್ ಇಲ್ಲಿಗೆ ಬಂದ್ವಿ. ಸೊ ಇಲ್ಲಿ ಟ್ರ್ಯಾಂಗಲ್ ಈ ರೀತಿಯಾಗಿ ಕಟ್ ಮಾಡಿಬಿಡಿ, ಇದು ಈ ಶೇಪ್ ಆಯಿತು. ಸೊ ಇನ್ನು ಉಳಿತಲ್ವ, ಅದರೊಳಗಡೆ ಇಲ್ಲೊಂದು ಕಟ್ ಹೊಡೀರಿ, ಈ ಶೇಪ್ ಬಂತು, ಇಲ್ಲೊಂದು ಕಟ್ ಹೊಡೀರಿ, ಈ ಶೇಪ್ ಬಂತು. ಇನ್ನು ಏನು ಉಳಿದಿದೆಯಲ್ವಾ, ಅದು ಈ ಶೇಪ್ ಬಂತು. 1 2 3 4 5 6, 1 2 3 4 5 6 ಷಡ್ಭುಜಾಕೃತಿ. ಓಕೆ ಫೈನ್, ನೆಕ್ಸ್ಟ್ ಕಾರ್ಡ್ ಗೇಮ್, ಕಾರ್ಡ್ ಆಟವನ್ನು ಕೊಟ್ಟಿದ್ದಾರೆ. ಇದರೊಳಗಡೆ ಗ್ರೂಪ್ 1 ಏನು ಕಾರ್ಡ್ ಗೇಮ್ ಕೊಟ್ಟಿದ್ದಾರಂತೆ, ಪುಸ್ತಕದ ಕೊನೆಯಲ್ಲಿ ನೀಡುವ 2D ಆಕೃತಿಯ ಕಾರ್ಡ್ಗಳನ್ನು ಅವುಗಳ ಬಾಹುಗಳಿಗೆ ಅನುಗುಣವಾಗಿ 3 ಗುಂಪುಗಳಾಗಿ ವಿಂಗಡಿಸಿ. ಓಕೆ ಫೈನ್, ಇದು ಪುಸ್ತಕದ ಕೊನೆಯಲ್ಲಿ ಕೊಟ್ಟಿರುವಂಥ ಪೇಜ್ ನಂಬರ್ 144 ಆದಮೇಲೆ ಲಾಸ್ಟ್ ಬುಕ್ಕಿನ ಲಾಸ್ಟಲ್ಲಿ ನಿಮಗೆ ಚಿತ್ರವನ್ನು ಕೊಟ್ಟಿದ್ದಾರೆ. ಮುಂದೆ ನೀಡಿರುವ ಆಕೃತಿಯನ್ನು ಅಧ್ಯಾಯ 1ರಲ್ಲಿ ಉಪಯೋಗಿಸಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ರಿಲೇಟೆಡ್ ಆಗಿ ಇಲ್ಲಿ ಕ್ವಶನ್ಸ್ ಕೊಟ್ಟಿದ್ದಾರೆ. ಸೊ ಇದನ್ನು ಯಾವ ರೀತಿಯಾಗಿ ಇದನ್ನು ಮಾಡ್ಬೋದು ಅಂತಂದರೆ, ನಾವು ಈ ಒಂದು ಸ್ಟ್ರೈಟ್ ಲೈನ್ಗಳನ್ನು ಬಳಸಿ ಒಂದು ಗ್ರೂಪ್ ಮಾಡಬಹುದು. ಸ್ಟ್ರೈಟ್ ಲೈನ್ ಇದೆ 1 2, ಇದು ಒಂದು. ಓಕೆ, ಇಲ್ಲೂ ಸಹ ಸ್ಟ್ರೈಟ್ ಲೈನ್ಗಳನ್ನು ಬಳಸಿದ್ದಾರೆ, ಇದು 1ನೇ ಗ್ರೂಪಿಗೆ ಕೊಡೋಣ. ನೆಕ್ಸ್ಟ್ ಕರ್ವ್ಡ್ ಲೈನ್ಸನ್ನು, ವಕ್ರರೇಖೆಯನ್ನು, ಓವಲ್ ಶೇಪು, ಇದು ಸಹ ವಕ್ರರೇಖೆ. 3ನೇ ಗ್ರೂಪಿಗೆ ಒಂದು ಸ್ಟ್ರೈಟ್ ಲೈನ್ ಇದೆ, ಒಂದು ವಕ್ರರೇಖೆ ಇದೆ. ಓಕೆ, 3ನೇ ಗ್ರೂಪು, ಒಂದು ಸ್ಟ್ರೈಟ್ ಲೈನ್ಗಳು, ನೆಕ್ಸ್ಟ್ ವಕ್ರರೇಖೆನೂ ಇದೆ. ಇದು 3ನೇ ಗ್ರೂಪಿಗೆ ಕೊಡೋಣ. ಸೊ ಅದನ್ನೇ ನಾನಿಲ್ಲಿ ಬಿಡ್ಸೋಕ್ಕೆ ಟ್ರೈ ಮಾಡಿದ್ದೀನಿ, ಅದ್ರ ಜೊತೆಗೆ ಬರೆದಿದ್ದೀನಿ. ಮೊದಲನೇದಾಗಿ ಮೇಡಪ್ ಆಫ್ ಓನ್ಲಿ ಸ್ಟ್ರೈಟ್ ಲೈನ್ಸ್, ಮೇಡಪ್ ಆಫ್ ಓನ್ಲಿ ಕರ್ವ್ಡ್ ಲೈನ್ಸ್, ಮೇಡಪ್ ಆಫ್ ಬೋತ್ ದ ಸ್ಟ್ರೈಟ್ ಆ್ಯಂಡ್ ಕರ್ವ್ಡ್ ಲೈನ್ಸ್. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಟ್ರೈ, ನಾವು ಪ್ರಯತ್ನಿಸೋಣ ಅಂತ ಕೊಟ್ಟಿದ್ದಾನೆ. ಇಲ್ಲೊಂದು ಸ್ಕ್ವಿಗ್ಲಿ ದ ಸ್ಪೈಡರ್ ಅಂತ, ಗುಣಗಾಟದ ಜೇಡ ಹೆಂಗೆಂಗೋ ಹೋಗ್ತಿರತ್ತಂತೆ. ಆ ಜೇಡ ವಿಭಿನ್ನ ಆಕಾರದಲ್ಲಿ ಬಲೆಗಳನ್ನು ಮಾಡಲು ಬಯಸುತ್ತೆ. ಒಂದು ದಿನ ತ್ರಿಭುಜಾಕಾರದ ಬಲೆಗಳನ್ನು ಮಾಡಲು ಆರಂಭಿಸುತ್ತೆ ಅಂತ. ಹೌ ಮೆನಿ ಟ್ರ್ಯಾಂಗಲ್ಸ್ ಆರ್ ದೇರ್? ಹಾಗಾದರೆ ಇಲ್ಲಿ ಎಷ್ಟು ಟ್ರ್ಯಾಂಗಲ್ಸ್ಗಳಿದ್ದಾವೆ ಅಂತ ಹೇಳಿಬಿಟ್ಟು ಅವನು ಕೇಳ್ತಾ ಇದ್ದಾನೆ. ಸೊ ಬನ್ನಿ ನೋಡೋಣ ಎಷ್ಟು ಟ್ರ್ಯಾಂಗಲ್ಸ್ ಇದ್ದಾವೆ ಅಂತ ಹೇಳಿಬಿಟ್ಟು ನೋಡಿದ್ರೆ, ಸೊ ಇಲ್ಲಿ ನಾನು ಮಾರ್ಕ್ ಮಾಡ್ಕೊಂಡು ಹೋಗ್ತೀನಿ ನೋಡಿ. ಸೊ ಇದು 1ನೇದು, ಇದು 2ನೇ ಟ್ರ್ಯಾಂಗಲ್, ಇದು 3ನೇ ಟ್ರ್ಯಾಂಗಲ್, ಇದು 4, ಇದು 5, ಇದು ಒಂದು 6 ನಿಮ್ಮ ಎದುರುಗಡೆ ಕಾಣಿಸ್ತಾ ಇದೆ. ಸೊ ಇಲ್ಲಿ ನೋಡಬಹುದು 7, ಈ ಕಡೆಯಿಂದ ಈ ಚಿತ್ರ ನೋಡಿದ್ರೆ 8. ಓಕೆ, ನೆಕ್ಸ್ಟು
ಓಕೆ, ಇಲ್ಲಿಂದ ಹೀಗೆ ನೋಡಿದ್ರೆ 9, ಇಲ್ಲಿಂದ ಈ ಕಡೆ ಮುಖಕ್ಕೆ ನೋಡಿದ್ರೆ 10 ಟ್ರಯಾಂಗಲ್ಸ್ ಇದೆ. ಓಕೆ ಫೈನ್. ನೆಕ್ಸ್ಟ್, ಐ ಹೋಪ್ ನಿಮಗೆ ಗೊತ್ತಾಗ್ತಿದೆ ಅಂದ್ಕೊಂಡಿದ್ದೀನಿ. ಓಕೆ ಫೈನ್. ನೆಕ್ಸ್ಟ್, ಹಾಗಾದರೆ ತಾನು ಮಾಡಿದ ಬಲೆಯ ಗಟ್ಟಿಯಾಗಿದೆ ಎಂಬುದನ್ನು ಪರಿಶೀಲಿಸಲು ಅದು ಪ್ರತಿದಿನ ಬೆಳಿಗ್ಗೆ ಅದರ ಮೇಲೆ ನಡೆಯಲು ಪ್ರಯತ್ನ. Can she begin at point A, reaches back to the same point without walking on any wall more than once? ಇದ್ರ ಮೇಲೆ ನಡ್ಕೊಂಡು ಹೋಗುತ್ತಂತೆ, ಆದರೆ ರಿಪೀಟ್ ಆಗಬಾರ್ದಂತೆ ಲೈನು. ಯಾವ ರೀತಿಯಾಗಿ ಹೋಗುತ್ತೆ ಅನ್ನೋದನ್ನು ನೋಡಿ. ಒಂದು ನಿಮಿಷ. ಓಕೆ ಫೈನ್. ಯಾವ ರೀತಿಯಾಗಿ ಹೋಗುತ್ತೆ ಅಂತ ನೋಡೋಣ. 1, 2 ರಿಪೀಟ್ ಆಗಬಾರ್ದು, ಹಿಂಗೆ ಹೋಗುತ್ತೆ. 3, 4, 5, 6, 7, 8, 9, 10, 11, 12. ಇದೇನು ಕೈ ನಾನು ತೋರಿಸಿದ್ದೀನಿ, ಆಮೇಲೆ ಅವರೇ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಫಾಲೋ ಮಾಡಿದ್ರೆ ನಮಗೆ ಏನಾಗುತ್ತೆ ಅಂತ ಅಂದರೆ ಸಿಗತ್ತೆ. ಓಕೆ, ಒಂದು ಸಲಿನೂ ಅದು ಒಂದೇ ಒಂದು ಲೈನ್ ಮೇಲೆ ಮತ್ತೊಂದು ಸಲ ಹೋಗಿರಲ್ಲ. ಓಕೆ, ನೆಕ್ಸ್ಟ್, ಜೇಡದ ಪಥವನ್ನು ಟ್ರೇಸ್ ಮಾಡಿ. ಓಕೆ, ಹಾಗಾದರೆ ಹರ್ ಬ್ರದರ್ ವಿಗ್ಗಿ, ಈಗ ಆಗ ಆಯಿತು. ನೆಕ್ಸ್ಟು ವಿಗ್ಗಿ ಬಗ್ಗೆ ಹೇಳ್ತಾ ಇದ್ದಾರೆ. ವಿಗ್ಲಿ ಮೇಡ್ ಎ ವೆಬ್ ಯೂಸಿಂಗ್ ರೆಕ್ಟ್ಯಾಂಗಲ್. ಈ ರೀತಿಯಾದಂಥ ಒಂದು ರೆಕ್ಟ್ಯಾಂಗಲ್ನ ಒಂದು ಯೂಸನ್ನು ಮಾಡ್ಕೊಂಡಿದ್ದಾನಂತೆ. ಹೌ ಮೆನಿ ರೆಕ್ಟ್ಯಾಂಗಲ್ಸ್ ಕ್ಯಾನ್ ಯು ಸಿ? ಬನ್ನಿ, ಹಾಗಾದರೆ ಎಷ್ಟು ರೆಕ್ಟ್ಯಾಂಗಲನ್ನು ಮಾಡಿದ್ದಾನೆ ಅವನು ಅಂತ ಹೇಳಿಬಿಟ್ಟು ನೋಡೋಣ. ಫಸ್ಟ್ ಕರೆಕ್ಟಾಗಿ ನೋಡಿ. ನಾನು ಬಿಡಿಸಿದ್ರೆ ಮತ್ತೆ ನನಗೆ ಇಲ್ಲಿ ಬಿಡಿಸೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಫೈನ್. ಇದು 1, ಇದು 2, ಇದು 3 ಡೈರೆಕ್ಟಾಗಿ ಕಾಣಿಸ್ತಿದೆ. ಇದು 4, ಇದು 5. ಓಕೆ, ಇದಂತೂ ಸ್ಕ್ವೇರ್ ಆಗುತ್ತೆ. ಓಕೆ ಫೈನ್, 5 ಆಯಿತಾ. ಇಲ್ಲಿಂದ ಇಲ್ಲಿವರೆಗೆ ಇದು ಒಂದು ರೆಕ್ಟ್ಯಾಂಗಲ್ 6, ಇಲ್ಲಿಂದ ಇಲ್ಲಿವರೆಗೆ ಇದು ಒಂದು ರೆಕ್ಟ್ಯಾಂಗಲ್ 7, ಇದು ರೆಕ್ಟ್ಯಾಂಗಲ್ಲು ಇಲ್ಲಿಂದ ಇಲ್ಲಿವರೆಗೆ 8, ಇಲ್ಲಿಂದ ಇಲ್ಲಿವರೆಗೆ 9. ಓಕೆ ಫೈನ್. ನೆಕ್ಸ್ಟು ನೀವು ನೋಡಬಹುದು, ಇಲ್ಲಿಂದ ಇಲ್ಲಿವರೆಗೆ 10, ಇಲ್ಲಿಂದ ಇಲ್ಲಿವರೆಗೆ 11. ಓಕೆ, ಲಾಸ್ಟ್ ಈ ಒಂದು ರೆಕ್ಟ್ಯಾಂಗಲ್ ಇದೆಯಲ್ವಾ ಫುಲ್ ಮೇಲಿಂದ 11 ಆಗಿತ್ತು, 12. ಹಾಗಾದರೆ 12 ಆಯತಾಕಾರದ ಒಂದು ಇದಿದ್ದಾವೆ. ನಾನು ಮಾಡಬೇಕು ಅಂತ ಅಂದರೆ ಬೆಟರ್ ಮಾಡಿ ತೋರಿಸ್ತೀನಿ. 1, ಓಕೆ, 2, 3, 4, 5, ಇದಿಷ್ಟು 6. ಓಕೆ, ನೆಕ್ಸ್ಟ್ ಇದಿಷ್ಟು ಅರ್ಧ 7, ಇಲ್ಲಿಂದ ಅರ್ಧ 8. ಓಕೆ, ಇಲ್ಲಿಂದ 9, ಇಲ್ಲಿಂದ 10, ಇಲ್ಲಿಂದ 11, ಇದು ಒಂದು 12. ಓಕೆ ಫೈನ್, ಆಯಿತು. ನೆಕ್ಸ್ಟ್, ಹಾಗಾದರೆ ಏನು ಕೇಳ್ತಾ ಇದ್ದಾನೆ, ಪ್ರತಿದಿನ ಅಂತ್ಯದಲ್ಲಿ ತಾನು ಮಾಡಿದ ಬಲೆಯ ಗೋಡೆಗಳು ಗಟ್ಟಿಯಾಗಿದೆ. ಇವನು ಯಾವ ರೀತಿಯಾಗಿ ಹೋದ್ನೋ ಅದೇ ರೀತಿ ಇವನು ಹೋಗ್ತಾ ಇದ್ದಾನಂತೆ. ಮತ್ತೆ ರಿಪೀಟ್ ಮಾಡಬಾರ್ದಂತೆ. ಬಿಂದು ಎ ಇಂದ ಆರಂಭಿಸಿ ಯಾವುದೇ ಗೋಡೆಯ ಮೇಲೆ ಒಂದು ಬಾರಿಗಿಂತ ಹೆಚ್ಚು ನಡೆಯದೆ ಬಿಂದು ಬಿ ಇಂದ ಹೊರಬರಬಹುದೇ? ಸೇಮ್ ಇಲ್ಲಿ ಏನು ಮಾಡಿದ್ರಲ್ಲ ಆ ರೀತಿಯಾಗಿ ಕೊಟ್ಟಿದ್ದಾರೆ ಆ್ಯಕ್ಟಿವಿಟಿ. ರೆಡ್ಡಿಂಗ್ ಮಾಡ್ತೀನಿ ನಾನು. ಯಾವ ರೀತಿಯಾಗಿ, ಎಲ್ಲಿಂದ ಸ್ಟಾರ್ಟ್ ಮಾಡೋದು? ರೆಡ್ಡಿಂಗ್ ಮಾಡ್ತಾ ಇದ್ದೀನಿ. ಇದು 1. ಓಕೆ, ನೆಕ್ಸ್ಟ್ ಆಮೇಲೆ ಹೀಗೆ ಹೋದ 2, ಅದಾದಮೇಲೆ ನೆಕ್ಸ್ಟ್ ಮೇಲೆ ಹೋದ 3, ನೆಕ್ಸ್ಟ್ ಹಿಂಗೆ ಬಂದ 4. 4 ಆಯಿತಾ. ಆಮೇಲೆ ನೆಕ್ಸ್ಟ್ ಹೀಗೆ ಬಂದ 5. ಮತ್ತೊಂದು ಸಲ ಹೇಳ್ತಿದ್ದೀನಿ. 1 ಹಿಂಗೆ ಹೋದ, 2, 3, 4, 5. ನೆಕ್ಸ್ಟ್ ಹೀಗೆ ಬಂದ 6, ನೆಕ್ಸ್ಟ್ ಹೀಗೆ ಬಂದ 7, ನೆಕ್ಸ್ಟ್ ಹೀಗೆ ಬಂದ 8, ನೆಕ್ಸ್ಟ್ ಹೀಗೆ 9, ಹೀಗೆ ಮೇಲೆ 10, ಅದ್ರ ಮೇಲೆ 11, ಹೀಗೆ ಕ್ರಾಸ್ 12, ರಿಪೀಟ್ ಆಗ್ತಾ ಇಲ್ಲ ನೋಡ್ಬೋದು ನೀವು. 13, 14, 15, 15 ಆದಮೇಲೆ 15 ಆಯಿತಾ. 16, 17, 18, ಲಾಸ್ಟಿಗೆ 19. ಸ್ಟಾರ್ಟ್ ಮಾಡಿದೆಯೇ ಇಲ್ಲಿಂದ, ಎಂಡ್ ಆಗಿದ್ದು ಬಿ. ಅವರು ಎ ಇಲ್ಲಿಂದ ಸ್ಟಾರ್ಟ್ ಮಾಡಿ ಬಿ ಇಲ್ಲಿಂಗೆ ಮಾಡಿದ್ರು ಅಂದರು. ನನಗೆ ಆ ಒಂದು ವೇ ಗೊತ್ತಾಗಲಿಲ್ಲ. ನೀವು ಬೇಕಾದರೆ ಟ್ರೈ ಮಾಡ್ಬೋದು. ನಾನು ಸ್ಟಾರ್ಟ್ ಮಾಡಿದ್ದ ಒಂದು ದಾರಿಯನ್ನು ನಾನು ರೆಡ್ಡಿಂಗಲ್ಲಿ ತೋರಿಸಿದ್ದೀನಿ. ಓಕೆ ಫೈನ್. ನೆಕ್ಸ್ಟ್, ಯೂಸ್ 5 ಮ್ಯಾಚ್ ಸ್ಟಿಕ್ಸ್ ಟು ಮೇಕ್ 2 ಟ್ರ್ಯಾಂಗಲ್ಸ್. ಈ ಒಂದು 5 ಮ್ಯಾಚ್ ಸ್ಟಿಕ್ಕನ್ನು ತೊಗೊಂಡು 2 ಟ್ರ್ಯಾಂಗಲ್ ಮಾಡಬೇಕಂತೆ. ಓಕೆ ಫೈನ್. ಹೀಗೆ ತೊಗೊಂಡೆ. ಮ್ಯಾಚ್ ಸ್ಟಿಕ್ಸ್ಗಳನ್ನು ಹೇಗೆ ಇಟ್ಟೆ ಅಂತ ನೋಡ್ಕೊಳ್ಳಿ. ಒಂದು ಮ್ಯಾಚ್ ಸ್ಟಿಕ್ ಹೀಗಿಟ್ಟೆ,
ಹೀಗೆ ಇನ್ನೊಂದಿಟ್ಟೆ, ಹೀಗೆ ಹೀಗೊಂದಿಟ್ಟೆ, ಇಟ್ಟು ನೋಡಿ ನೀವು 5 ಮ್ಯಾಚ್ ಸ್ಟಿಕ್ ತೊಗೊಂಡು, ಆಮೇಲೆ ಹೀಗಿಟ್ಟೆ, ಇನ್ನೊಂದು ಮ್ಯಾಚ್ ಸ್ಟಿಕ್ ಹೀಗಿಟ್ಟೆ. ಓಕೆ, ಟೋಟಲ್ 5 ಮ್ಯಾಚ್ ಸ್ಟಿಕ್ ಇದೆ. ನೆಕ್ಸ್ಟ್, ಮೂವ್ 2 ಆಫ್ ದಿಸ್ ಮ್ಯಾಚ್ ಸ್ಟಿಕ್ಸ್. ಹಾಗಾದರೆ 2 ಮ್ಯಾಚ್ ಸ್ಟಿಕ್ಗಳನ್ನು, 2 ಮ್ಯಾಚ್ ಸ್ಟಿಕ್ ಬೆಂಕಿ ಕಡ್ಡಿಯನ್ನು ತೆಗೆದುಬಿಟ್ಟು 4 ಟ್ರಯಾಂಗಲ್ ಮಾಡಬೇಕಂತೆ. ಇದನ್ನು ತೆಗಿತೀನಿ, ಇದನ್ನು ತೆಗಿತೀನಿ, ಇದನ್ನು ತೊಗೊಂಡು ಹೋಗಿ ಇಲ್ಲಿಡ್ತೀನಿ, ಇದನ್ನು ತೊಗೊಂಡು ಹೋಗಿ ಇಲ್ಲಿಡ್ತೀನಿ. 4 ಆಯ್ತಲ್ವ, 1 2 3 4, ಫೈನ್. ನೆಕ್ಸ್ಟ್, ಈ ಆಟಗಳನ್ನು ಆಡಿ ತುಂಬ ಚೆನ್ನಾಗಿ ಅನಿಸುತ್ತೆ. ಓಕೆ ಫೈನ್. ನೆಕ್ಸ್ಟ್ ನೋಡಿ, ಇದ್ರೊಳಗಡೆ 3 ತ್ರಿಭುಜಗಳು ಮಾತ್ರ ಉಳಿಬೇಕಂತೆ. ಇಡೋ ಪಡೋ ಸೀನಿಲ್ಲ, ತ್ರಿಭುಜಗಳು ಉಳಿಬೇಕಂತೆ. 4 ಬೆಂಕಿ ಕಡ್ಡಿಗಳನ್ನು ತೆಗೀರಿ. ಇದೊಂದು ತೆಗಿರಿ, ಇದೊಂದು ತೆಗಿರಿ, ಇದೊಂದು ತೆಗಿರಿ, ಇದೊಂದು ತೆಗಿರಿ. ಸೊ ಹಾಗಾದರೆ ಹೇಗೆ ಉಳಿಯುತ್ತೆ ಅಂತ ನೋಡ್ಬೋದು ನೀವು. ಸೊ ಏನು ಉಳಿಯುತ್ತೆ, ಹೀಗೊಂದು ಉಳಿತು, ಇದು ತೆಗೆದಿದ್ದೀರಾ, ಇದು ತೆಗೆದಿದ್ದೀರಾ, ಕೆಳಗಡೆ ಒಂದು ಉಳಿತು, ಅದಾದಮೇಲೆ ಇದು ತೆಗೆದಿದ್ದೀರಾ, ಅದ್ರ ಪಕ್ಕನೇ ಇನ್ನೊಂದು ಉಳಿತು. ಸೊ ಎಷ್ಟಾಯಿತು, 1 2 3, 3 ತ್ರಿಭುಜಗಳು ಉಳಿತು. ನೆಕ್ಸ್ಟ್, ಮಾಡೆಲ್ ಚಾಲೆಂಜಸ್ಸನ್ನು ಕೊಟ್ಟಿದ್ದಾರೆ. ಸೊ ಬನ್ನಿ ನೋಡೋಣ ಏನಂತ ಹೇಳಿಬಿಟ್ಟು. 12 ಸ್ಟ್ರಾಸ್, ಯು ಕ್ಯಾನ್ ಮೇಕ್ 12 ಸ್ಟ್ರಾಸ್ ಆ್ಯಂಡ್ 8 ಕ್ಲೇ ಬಾಲ್ಸ್. ಸೊ ಮಾಡೆಲನ್ನು ಮಾಡ್ತಿರುವಾಗ ನೀವು 12 ಸ್ಟ್ರಾಗಳು ಮತ್ತು 8 ಮಣ್ಣಿನ ಬಾಲ್ಸ್ಗಳನ್ನು, ಸ್ಟ್ರಾಗಳು ಈ ರೀತಿಯಾಗಿ, ಇದು ಸ್ಟ್ರಾಗಳು, ಬಾಲ್ಸ್ಗಳನ್ನು ಇಲ್ಲಿಟ್ಟಿದ್ದಾರೆ ನೋಡಿರಿ ಆ ರೀತಿಯಾಗಿ. ಓಕೆ, ಯಾವುದ್ರೊಳಗೆ ಇಡ್ತೀರಾ ಅಂತಂದರೆ ಮಾಡಬಹುದು, ಕ್ಯೂಬ್ ಮತ್ತು ಕ್ಯೂಬಾಯ್ಡಲ್ಲಿ ಇಡ್ತೀವಿ. ಸೊ ನೀವು ನೋಡ್ಬೋದು, ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾವು ಇಲ್ಲಿ ಯಾವುದಕ್ಕೆ ಎಷ್ಟೆಷ್ಟು ಫೇಸ್ ಇದೆ ಅಂತ ಹೇಳಿಬಿಟ್ಟು ಹೇಳಿದ್ವಿ. ಇದು ನೆನಪಿಟ್ಕೊಂಡ್ರೆ ಬಹಳ ಈಸಿ ಆಗುತ್ತೆ. 12 ಸ್ಟ್ರಾ ಮತ್ತು 8 ಕ್ಲೇಸ್. ಸ್ಟ್ರಾ ಅಂತಂದರೆ 12 ಬಾಹುಗಳು, ಅಂಚಸ್, ಇದು ಬಾಹುಗಳಲ್ಲ, ಸೊ ಅಂಚುಗಳಿರಬೇಕು, ಎಡ್ಜಸ್ ಇರಬೇಕು, 8 ಕಾರ್ನರ್ ಇರಬೇಕು. ಸೊ ಯಾವುದಿದೆ, ಕ್ಯೂಬ್ ಮತ್ತು ಕ್ಯೂಬಾಯ್ಡ್ ಎರಡಕ್ಕೂ ಇದೆ. ಓಕೆ ಫೈನ್. ನೆಕ್ಸ್ಟ್, 9 ಸ್ಟ್ರಾಸ್ 6 ಕ್ಲೇ ಬಾಲ್ಸ್ ಅಂತಂದರೆ 9 ಅಂಚುಗಳು, 6 ಕಾರ್ನರ್ಸ್ ಇರಬೇಕಂತೆ. ಓಕೆ, ಮೂಲೆಗಳು ಅಂದರೆ 6 ಮೂಲೆಗಳು. ಟ್ರಯಾಂಗುಲರ್ ಪ್ರಿಸಮ್ ಮೇಲಿದೆ. ಓಕೆ, ಟ್ರಯಾಂಗುಲರ್ ಪ್ರಿಸಮ್ ಬರೆದಿದ್ದೀವಿ. 15 ಸ್ಟ್ರಾ ಮತ್ತು 10 ಕ್ಲೇ ಬಾಲ್ಸ್ಗಳಲ್ಲಿ ಎಲ್ಲಿ ತೊಗೊಳ್ತೀವರ ಅಂತಂದರೆ ಇಲ್ಲಿ ಪಿಕ್ಚರ್ ನೋಡಬಹುದು ನೀವು, ಈ ರೀತಿಯಾಗಿ ಬಿಡಿಸಿದ್ದೇನೆ. ಸೊ ಇದು ಪೆಂಟಗಾನಲ್ ಪ್ರಿಸಮ್ ಅಂತ ಇದೆಯಲ್ವಾ, ಇಲ್ಲಿ ನಾವು 15 ಸ್ಟ್ರಾ ಬಳಸಿದ್ದೇವೆ. ನೆಕ್ಸ್ಟು ನೀವು ನೋಡ್ಬೋದು 10 ಬಾಲ್ಸ್ಗಳನ್ನು, 1 2 3 4 5 6 7 8 9 10. ಓಕೆ, 10 ಇದೆ. ಓಕೆ ಫೈನ್. ಹಾಗಾದರೆ 10 ಸ್ಟ್ರಾ ಮತ್ತು 6 ಕ್ಲೇಗಳನ್ನು ಎಲ್ಲಿ ಅಂತ ಅಂದರೆ ಅದು ಸಹ ಪೆಂಟಗಾನಲ್ ಪ್ರಿಸಮಲ್ಲಿ ಆಗುತ್ತೆ. ನೆಕ್ಸ್ಟ್, ಕೋನಗಳ ಸಂಖ್ಯೆ ಆಧಾರದಲ್ಲಿ ಮುಂದಿನ ಆಕೃತಿಗಳನ್ನು ಒರಗಿಸಿ 3 ಆ್ಯಂಗಲ್ ಎಲ್ಲೆಲ್ಲಿ ಸಿಗುತ್ತೆ, ಇಲ್ಲೊಂದು, 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 ಇಲ್ಲೂ, 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 3 ಆ್ಯಂಗಲ್ ಆಯಿತು. ಸೊ ಬಿ, ಚಿತ್ರ ಬಿ, ಡಿ, ಎಫ್. ಓಕೆ, ನೆಕ್ಸ್ಟ್ 4 ಆ್ಯಂಗಲ್ಗಳೆಲ್ಲಿ ಸಿಕ್ತು, 1 2 3 4, 1 2 3 4, 1 2 3 4. ಓಕೆ, ಚಿತ್ರ ಯಾವುದು, ಎ ಸಿ ಜಿ. ಓಕೆ, 5 ಆ್ಯಂಗಲ್ಸ್ ಎಲ್ಲಿದೆ, ಇಲ್ಲಿದೆ 5 ಆ್ಯಂಗಲ್ಸ್. ಓಕೆ, ಇ ಅಲ್ಲಿ ಒಂದರೊಳಗೆ. ಹಾಗಾದರೆ ವಾಟ್ ರಿಲೇಷನ್ ಡು ಯು ನೋಟಿಸ್ ಬಿಟ್ವೀನ್ ದ ನಂಬರ್ ಆಫ್ ದ ಸೈಡ್ ಆ್ಯಂಡ್ ದ ನಂಬರ್ ಆಫ್ ದ ಆ್ಯಂಗಲ್ಸ್. ನಂಬರ್ ಆಫ್ ದ ಸೈಡ್ಸ್, ಬಾಹುಗಳೆಷ್ಟಿರುತ್ತೋ ಅಷ್ಟೇ ಕೋನಗಳಿರುತ್ತೆ. ತ್ರಿಭುಜದಲ್ಲಿ 3 ಬಾಹುಗಳಿದೆ, 3 ಕೋನಗಳು ಬಂದಿದೆ. ವರ್ಗದಲ್ಲಿ 4 ಬಾಹುಗಳಿದ್ದಾವೆ, 4 ಕೋನಗಳಿದೆ. ಅದೇ ಪೆಂಟಗಾನಲ್ಲಿ 5 ಬಾಹುಗಳಿದ್ದಾವೆ, 5 ಕೋನಗಳು ಬರುತ್ತೆ. ಎಷ್ಟು ಬಾಹುಗಳಿರುತ್ತೋ ಅಷ್ಟು ಕೋನಗಳಿರುತ್ತೆ ಅಂತ. ನಂಬರ್ ಆಫ್ ಸೈಡ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಆ್ಯಂಗಲ್ಸ್. ಓಕೆ, ನೆಕ್ಸ್ಟ್, ಡ್ರಾ ಎ 2D ಶೇಪ್ ದಟ್ ಹ್ಯಾಸ್ ಡ್ರಾ ಅ 2D ಶೇಪ್ ವಿತ್ ಮೋರ್ ದ್ಯಾನ್ ಲೆಸ್ ದ್ಯಾನ್ 5 ಆ್ಯಂಗಲ್ಸ್. ಓಕೆ ಮಾಡೋಣ. ಸೊ ಇಲ್ಲಿ ಶೇಪ್ ದಟ್ ಹ್ಯಾಸ್ ಲೆಸ್ ದ್ಯಾನ್ 5 ಆ್ಯಂಗಲ್ಸ್ ಅಂತೆ. ಸೊ 5 ಆ್ಯಂಗಲ್ಸ್ಗಿಂತ ಕಡಿಮೆ ಇರಬೇಕಂತೆ. ನಾವು ಈಸಿಯಾಗಿ ಏನನ್ನು ಬಿಡಿಸ್ಬಿಡೋಣ ಅಂತ ಅಂದರೆ ವಿಲ್ ಡ್ರಾ ಹಿಯರ್ ರೆಕ್ಟ್ಯಾಂಗಲ್. ರೆಕ್ಟ್ಯಾಂಗಲಲ್ಲಿ ಎಷ್ಟಿದೆ, 4 ಇದೆ. ಸೊ ನಾವು ಚೌಕದಲ್ಲೂ ಬಿಡಿಸ್ಬೋದು, ಅದರೂ ಸಹ 4 ಚೌಕ ಆದರೂ ಬಿಡಿಸ್ಬೋದು. ನೆಕ್ಸ್ಟ್ ಇಲ್ಲಿ 5, 2ಕ್ಕಿಂತ ಜಾಸ್ತಿ 5ಕ್ಕಿಂತ ಜಾಸ್ತಿ ಆ್ಯಂಗಲ್ಸ್ ಇರಬೇಕಂತೆ. ನಾವು ಷಡ್ಭುಜಾಕೃತಿಯನ್ನು ಮಾಡೋಣ. ಓಕೆ ಫೈನ್, ಷಡ್ಭುಜಾಕೃತಿ. ಓಕೆ, ಹೆಕ್ಸಗಾನ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ ನಾವು ಷಡ್ಭುಜಾಕೃತಿಯನ್ನು. ಮಾರ್ಕ್ ದ ರೈಟ್ ಆ್ಯಂಗಲ್ಸ್ ಆ್ಯಂಡ್ ರೈಟ್ ದ ನಂಬರ್ಸ್ ಆಫ್ ದ ರೈಟ್ ಆ್ಯಂಗಲ್ಸ್. ಎಷ್ಟು ಲಂಬಕೋನಗಳಿದ್ದಾವೆ ಅಂತ ಅನ್ಬೇಕಂತೆ. ಇಲ್ಲಿ 4 ಲಂಬಕೋನಗಳಿದ್ದಾವೆ. ಓಕೆ ಫೈನ್, 4 ಲಂಬಕೋನಗಳು, 1 2 3 4. ಇಲ್ಲಿ
4 ಇದ್ದಾವೆ, 1 2 3 4, ಸ್ವಲ್ಪ ಸ್ಲ್ಯಾಂಟ್ ಮಾಡಿದ್ದಾರೆ ಚಿತ್ರ ಅಷ್ಟೇ. ಇಲ್ಲೇನಿಲ್ಲ, ಇಲ್ಲಿ ಒಂದಿದೆ, ಇದನ್ನು ಸಹ ಸ್ವಲ್ಪ ಸ್ಲ್ಯಾಂಟ್ ಮಾಡಿದ್ದಾರೆ. ಇಲ್ಲಿ ಬರೋದಿಲ್ಲ ಈ ಲಂಬಕೋನಗಳು, ಇದರೊಳಗೂ ಸಹ ಬರಲ್ಲ. ಇಲ್ಲಿ 2 ವಿಶಾಲ ಕೋನ ಬರುತ್ತೆ, 2 ಲಘು ಕೋನಗಳು ಬರುತ್ತೆ. ಇಲ್ಲಿ ಈ 4 ಲಂಬಕೋನಗಳು ಬರುತ್ತೆ. ಓಕೆ ಫೈನ್. ನೆಕ್ಸ್ಟ್, ಸೊ ಅಬ್ಸರ್ವ್ ದ ಫಾಲೋವಿಂಗ್ ಶೇಪ್ಸ್. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಏನು ಕೊಡಿದ್ದಾರೆ, 2 ಲಂಬಕೋನಗಳಿರಬೇಕಂತೆ, 1 ಲಘು ಕೋನ ಅಕ್ಯೂಟ್ ಆ್ಯಂಗಲ್ ಆ್ಯಂಡ್ 1 ಅಬ್ಟ್ಯೂಸ್ ಆ್ಯಂಗಲ್ ಅಂತ. 1 ಲಘು ಕೋನ, 1 ವಿಶಾಲ ಕೋನ. ಯಾವ್ಯಾವ ಚಿತ್ರದಲ್ಲಿದೆ? 2. ಇಲ್ಲಿ 2 ಲಂಬಕೋನಗಳು ಎಲ್ಲಿದ್ದಾವೆ ಅಂತಂದರೆ ಇಲ್ಲೊಂದಿದೆ, 1 ಲಘು ಕೋನ ಇದೆ, 1 ವಿಶಾಲ ಕೋನ ಇದೆ. ಓಕೆ ನೆಕ್ಸ್ಟ್ 2 ಮತ್ತು ಚಿತ್ರ 7ರಲ್ಲೂ ನೋಡ್ಬೋದು ಸೇಮ್ ಆಪ್ಷನ್ಸ್. ಓಕೆ ಫೈನ್. ನೆಕ್ಸ್ಟ್, ಹಾಗಾದರೆ 1 ರೈಟ್ ಆ್ಯಂಗಲ್ಲು, 2 ಆಪ್ಟ್ಯೂಸ್, 1 ಅಕ್ಯೂಟ್ ಆ್ಯಂಗಲ್ ಅಂತೆ ಚಿತ್ರ 10ರಲ್ಲಿ ಇದೆ. ಓಕೆ, ಎಷ್ಟಿದೆ? 1 ರೈಟ್ ಆ್ಯಂಗಲ್ ಕಾಣಿಸ್ತಾ ಇದೆ ನಿಮಗೆ, ಆಮೇಲೆ 2 ಆಪ್ಟ್ಯೂಸ್, 2 ಸೊ ಇಲ್ಲಿ 2 ಆಪ್ಟ್ಯೂಸ್ ಅಂತ ಕೊಟ್ಟಿದ್ದಾರೆ, 1 ಅಕ್ಯೂಟ್ ಅಂತ ಕೊಟ್ಟಿದ್ದಾರೆ. ಓಕೆ, 1 ಅಕ್ಯೂಟ್ ಇದೆ, ಕನ್ನಡದಲ್ಲಿ ತಪ್ಪು ಕೊಟ್ಟಿದ್ದಾರೆ. 2 ವಿಶಾಲ ಕೋನ ಅಂತ ಬರಬೇಕು, 1 ಲಘು ಕೋನ ಅಂತ ಬರಬೇಕು. ಓಕೆ, ಅವರೇ ಕೊಟ್ಟಿರೋದಕ್ಕೆ. ಸೊ ಇಲ್ಲೂ ಅಷ್ಟೇ, 1 ಲಘು ಕೋನ ಇದೆ, 2 ವಿಶಾಲ ಕೋನ ಇದೆ. ಓಕೆ ನೆಕ್ಸ್ಟು, 2 ಆಪ್ಟ್ಯೂಸ್, 2 ಅಕ್ಯೂಟ್ ಎಲ್ಲಿದೆ? ಜಾಸ್ತಿ ಇಲ್ಲ, ಇದರೊಳಗಡೆ ಇದೆ. 3ನೇ ಚಿತ್ರದಲ್ಲಿದೆ, 5ನೇ ಚಿತ್ರದಲ್ಲಿದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, 2 ವಿಶಾಲ, 2 ಲಘು ಕೋನ, 5 8ರಲ್ಲಿದೆ, 9ರಲ್ಲಿದೆ, 11ರಲ್ಲಿದೆ, 13ರಲ್ಲಿದೆ. ಹಾಗಾದರೆ 4 ರೈಟ್ ಆ್ಯಂಗಲ್ಸ್ ಎಲ್ಲಿದೆ? ಸೊ ಇಲ್ಲಿ ಬರಿಬೇಕು ಅದನ್ನು. ಓಕೆ, 4 ರೈಟ್ ಆ್ಯಂಗಲ್ಸ್ ಎಲ್ಲಿದೆ ಅಂತಂದರೆ, ಒಂದು ಚಿತ್ರ ಇಲ್ಲಿಂದ ನೋಡಿದ್ರೆ 4ರಲ್ಲಿದೆ. ಓಕೆ, 4 ಬರಿತೀನಿ. ನೆಕ್ಸ್ಟು 6ರಲ್ಲಿದೆ, ಆಯತದಲ್ಲಿ 4 ಲಂಬಕೋನಗಳಿದಾವಲ್ವ. ಸೊ ನೆಕ್ಸ್ಟು 12ನೇ ಚಿತ್ರದಲ್ಲಿದೆ, ಇದು ಚೌಕ. ಸೊ 14ನೇದಲ್ಲಿ ದೊಡ್ಡ ಚೌಕದಲ್ಲೂ ಸಹ ಇದೆ. ಓಕೆ ಫೈನ್, ಇಷ್ಟಿದೆ. ಸೊ ಐ ಹೋಪ್ ನಿಮಗೆ ನನ್ನ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿವರಣೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.